ರಾಜ್ಯದಲ್ಲಿ ಒಬ್ಬ ಅತ್ಯುತ್ತಮ ಸಂಸದೀಯ ಪಟು ಮತ್ತು ಐಡಿಯಾಲಜಿ ವಿಚಾರದಲ್ಲಿ ಬಂದಾಗ ಅದಕ್ಕೆ ಬದ್ಧವಾಗಿ ನಿಂತ್ಕೊಳ್ಳೋದು ಸಿದ್ದರಾಮಯ್ಯ. ಇದನ್ನು ಎಲ್ಲರೂ ಕೂಡ ಒಪ್ಪಲೇಬೇಕು. ನನಗೆ ಸಿದ್ದರಾಮಯ್ಯ ಅವ್ರದ್ದು ನನಗೆ ಭಾಳ ಪ್ರಶ್ನೆಗಳಿರೋದು. ಯಾಕಂದರೆ ನಾನು ಹಲವು ಬಾರಿ ಭೇಟಿಯಾಗಿದ್ದೀನಿ, ಅವ್ರ ಜೊತೆ ಕೂತು ಊಟನೂ ಮಾಡಿದ್ದೀನಿ, ಅವ್ರ ಮನೇಲಿ ಊಟ ಮಾಡಿದ್ದೀನಿ, ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋದಾಗಲೂ ಊಟ ಮಾಡಿದ್ದೀನಿ. ಆದರೆ ನಾನು ಪಾರ್ವತಮ್ಮನ್ನ ನೋಡಿಲ್ಲ. ನೀವು ನೋಡಿದ್ದೀರಾ? ಇಲ್ಲ ಮೇಡಮ್ನಾಗ ನಾನು ನೋಡಿಲ್ಲ. ನಾನು ಯತೀಂದ್ರ ಅವ್ರು ನೋಡಿದ್ದೀನಿ, ಅಂದ್ರೆ ಅವ್ರ ಮನೇಲಿರೋರ್ನ ಎಲ್ಲರನ್ನೂ ನೋಡಿದ್ದೀನಿ, ಆದರೆ ಮೇಡಮನ್ನ ನಾನು ನೋಡಿಲ್ಲ. ನೀವು ನೋಡಿದ್ದೀರಾ ಅಂತ? ಇಲ್ಲ ಸರ್. ಅಂದರೆ ಇಂಥ ಪವರ್ಫುಲ್ ಹಸ್ಬೆಂಡ್ ಇವರು, ಆದರೂ ಶಿ ಕೀಪ್ಸ್ ಟು ಹರ್ ಸೆಲ್ಫ್. ಎಲ್ಲೂ ಪಬ್ಲಿಕಲ್ಲಿ ಬಂದಿಲ್ಲ ಮೇಡಮ್ಮು. ಅದು ದಟ್ ಟೇಕ್ಸ್ ಅ ಲಾಟ್ ಆಫ್ ಕ್ಯಾರೆಕ್ಟರ್ ಸ್ಟ್ರೆಂತ್ ಸರ್. ಇಲ್ದಿರ ಯಾರಿಗೆ ಆಗಲಿ ಇಟ್ಸ್ ಟೆಂಪ್ಟಿಂಗ್ ಅಲ್ವಾ ಲೈಮ್ ಲೈಟಿಗೆ ಬರೋದಕ್ಕೆ. ಒಬ್ಬ MLA ಆದ್ರೇ ಅವ್ರ ಮನೆಯವರು, ನಾನು ತಪ್ಪು ಅಂತ ಹೇಳ್ತಿಲ್ಲ, ಸಹಜವಾಗಿ ನಮ್ಮ ಯಜಮಾನರು MLA ಅಂತ ಹೇಳ್ಕೊಳ್ಳೋದು, ಅವರು ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳೋದು ಸಹಜವಾಗಿರ್ತವೆ. ಆದರೆ ನಾನು ಸಿದ್ದರಾಮಯ್ಯ ಅವರ ಧರ್ಮಪತ್ನಿಯಲ್ಲಿ ಅದು ಯಾವುದನ್ನು ನಾನು ಅವ್ರನ್ನ ನೋಡಿರೋ ಭಾಳ ಅಪರೂಪ. ಯಾವಾಗಲೂ ಒಂದ್ಸಲ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ರು ಅಂತ ಒಂದು ವಿಜುವಲ್ ಬಂದಿತ್ತು, ಅದನ್ನು ಕ್ಯೂವಲ್ಲಿ ನಿಂತಿದ್ರು ಅಂತ ಏನೋ ನೋಡಿದ್ದೆ. ಹೌದು, ಆ ಥರ ರಾಜಕಾರಣ ಭಾಳ ರಾಜಕಾರಣ ಮನೆತನಗಳು ಆ ಥರ ಇರೋರು ಭಾಳಷ್ಟು ಅಪರೂಪ. ಇನ್ನು ನಿಮ್ಮ ಅಧ್ಯಕ್ಷರ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಾ? ಸರ್, ಅವ್ರ ಹತ್ರ ಸಂಘಟನೆ ಕಲಿಬೇಕು ಸರ್. ನನಗೆ ಅವರು ಅಧ್ಯಕ್ಷರಾದ ಮೇಲೆ ಅವರ ಸಂಘಟನೆ ಮಾಡುವಂತಹ ಟ್ಯಾಲೆಂಟ್ ಇದೆಯಲ್ಲ, ಅದು ನೋಡಿಬಿಟ್ಟು ತುಂಬ ಕಲ್ತಿದ್ದೀನಿ. ಪ್ರತಿಯೊಬ್ಬರ ಹತ್ರನೂ ಕೇಳಿಸ್ಕೊತಾರೆ, ನಮ್ಮನ್ನು ಕರೀತಾರೆ, ಏನು ಐಡಿಯಾ ಇದೆ ಹೇಳಿ ಅಂತಾರೆ. ಅದು ತಗೋತಾರೋ ಇಡ್ತಾರೋ ಗೊತ್ತಿಲ್ಲ, ನಮಗೆ ಐ ಫೆಲ್ಟ್ ಇಂಪಾರ್ಟೆಂಟ್. ಕೇಳಿದ್ರಲ್ಲ ನಮ್ಮನ್ನು, ಹೆಣ್ಮಕ್ಳನ್ನ ಒಂದು ಸ್ತ್ರೀ ಶಕ್ತಿ ಅಂತ ಒಂದು ಗುಂಪು ಮಾಡಿದರು. ಅಲ್ಲಿ ಟಾಪ್ ಮೋಸ್ಟ್ ಫೀಮೇಲ್ ಲೀಡರ್ಸಿಂದ ಹಿಡಿದು ನನ್ನವ್ರಿಗೂ ಇದ್ದರು. ಯಾರು? ಉಮಾಶ್ರೀ ಮೇಡಮ್ ಆಗ್ಬೋದು, ಜೈಮಾಲಾ ಮೇಡಮ್ ಆಗ್ಬೋದು, ಲಕ್ಷ್ಮೀ ಮೇಡಮ್, ಎಲ್ಲರೂ ಇದ್ದರು, ನಾವು ಕೂಡ ಇದ್ವಿ. ಅವತ್ತು ಕೂಡ ಕೂಡಿಸ್ಕೊಂಡು ನಮ್ಮನ್ನು ಕೇಳಿದ್ರು ಏನು ಮಾಡ್ಬೋದು. ಸೊ ಆ ಒಂದು ಸಂಘಟನೆ ಮಾಡುವಂಥ ಟ್ಯಾಲೆಂಟು ಸರ್ಗಿರೋದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಸರ್. ಜೊತೆಗೆ ಆ ಅಗ್ರೆಷನ್ ಇದೆಯಲ್ಲ, ಇಲ್ಲ ಮಾಡಬೇಕು ಅಂದರೆ ಮಾಡಬೇಕು. ದಟ್ ಈಸ್ ಸಮಥಿಂಗ್ ಐ ಅಡ್ಮೈರ್ ಅಬೌಟ್ ಹಿಮ್. ಜೊತೆಗೆ ಕೇಳ್ತಾ ಇರ್ತಾರೆ, ಏನಾದರೂ ನೀವು ತೀರಾ ಇಂಪಾರ್ಟೆಂಟ್ ಹೇಳ್ಬಿಟ್ರೆ ಬರ್ಕೊಡಿ ಅಂತ ಹೇಳ್ತಾರಾ? ಹಾಂ ಸರ್, ಸ್ವಲ್ಪ ಡೀಟೇಲ್ ಆಗಿ ಬರ್ಕೊಡಿ ಅದನ್ನು ಅಂತ. ಹಾಂ ಸರ್, ಆ ವಿಷಯದಲ್ಲಿ ಪ್ರತಿಯೊಬ್ಬರನ್ನೂ ಬೇಕಾದರೆ ಏನು ಮೀಟಿಂಗ್ಸಲ್ಲಿ ಅಟೆಂಡ್ ಮಾಡಿದಾಗ, ಇನ್ನು ಕಮ್ಮಿ ಜನ ಇರೋವಾಗ ಇನ್ನೂ ನಮಗೆ ಇಂಪಾರ್ಟೆನ್ಸ್ ಸಿಗುತ್ತೆ. ಜಾಸ್ತಿ ಜನ ಏನು ಈ ನಮ್ಮ ಭಾರತ್ ಜೋಡೋ ಹಾಲಲ್ಲೆಲ್ಲ ಮಾಡಿದಾಗ ನಮಗೆ ಇಂಡಿವಿಜುವಲ್ ಆಗಿ ಸಿಗಲ್ಲ. ಬಟ್ ಈ ರೀತಿ ಏನು ಮೀಟಿಂಗ್ಸ್ ಮಾಡ್ತಾರೆ, ಅಥವಾ ಬೆಂಗಳೂರು ಜನರಲ್ ಸೆಕ್ರೆಟರಿಗಳು, ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ, ಆವಾಗೆಲ್ಲ ಖಂಡಿತ ಅವರು ಹಿ ಈಸ್ ವೆರಿ ಓಪನ್ ಟು ಇಟ್ ಐಡಿಯಾಸ್. ವಾಟ್ ಅಬೌಟ್ ಮಲ್ಲಿಕಾರ್ಜುನ್ ಖರ್ಗೆ? ಸರ್, ಖರ್ಗೆ ಸರ್ನ ಭೇಟಿಯಾಗಿದ್ದೀನಿ, ಅವ್ರ ಆಶೀರ್ವಾದ ತೊಗೊಂಡಿದ್ದೀನಿ. ಬಟ್ ಈ ಥರ ಟೈಮ್ ಸಿಕ್ಕಿಲ್ಲ. ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿರೋ ಟೈಮ್ ಸಿಗಲ್ಲ ಸರ್, ನಮಗೆಲ್ಲ ಸಿಗಲ್ಲ. ಪರಮೇಶ್ವರನ್ನ ಭೇಟಿ ಮಾಡಿದಿರಲ್ಲ? ಪರಮೇಶ್ವರ್ ಸರ್ನ ಭೇಟಿ ಮಾಡಿ. ಹೇಗೆ ಅವ್ರ ಜೊತೆ? ಯಾಕಂದರೆ 8 ವರ್ಷಗಳ ಕಾಲ ಸತತ KPCC ಅಧ್ಯಕ್ಷ. ನಾನು ಪರಮೇಶ್ವರ್ ಸರ್ ಇದ್ದಾಗ ಇರಲಿಲ್ಲ. ನಾನು ಸೇರಿದಾಗ ದಿನೇಶ್ ಗುಂಡೂರಾವ್ ಸರ್ ಇದ್ದರು. ಅವ್ರು ಇನ್ನೇನು ಮುಗಿತಿತ್ತು ಅಷ್ಟೊತ್ತಿಗೆ ಇವ್ರು ಬರೋ ಟೈಮಲ್ಲಿ 1 ವರ್ಷ ಏನೋ ಇದ್ರು ದಿನೇಶ್ ಸರ್. ಬಟ್ ಪರಮೇಶ್ವರ್ ಸರ್ನ ಕೂಡ ಮೀಟ್ ಮಾಡಿದ್ದೀನಿ. ಅವರು ಈಸ್ ಅ ವೆರಿ ಕೈಂಡ್ ಪರ್ಸನ್. ಅಂದರೆ ಪ್ರತಿಯೊಬ್ಬರೂ ಗುರುತಿಸಿ ಮಾತಾಡ್ತಾರೆ. ನಾನು ಸುಮ್ಮನೆ ನಮಸ್ತೆ ಸರ್ ಅಂದೆ. ನಿನ್ನೆ ಈ ಸ್ಪೀಚ್ ನೋಡೋದಮ್ಮ, ಚೆನ್ನಾಗಿ ಮಾತಾಡಿದೆ. ಮೊನ್ನೆ ನಿಮ್ಮದು ಆರ್ಮಿ ಡ್ರೆಸ್ಸಲ್ಲಿ ನೋಡೋದಮ್ಮ, ಒಳ್ಳೆ ಆಫೀಸರಾಗಿ ನೀಟಾಗಿ ಕಾಣ್ತೀಯ. ಐ ವಾಸ್ ಲೈಕ್, ಓ ಮೈ ಗಾಡ್, ಐ ಫೆಲ್ಟ್ ವೆರಿ ಇಂಪಾರ್ಟೆಂಟ್. ಅಂದರೆ ಪ್ರತಿಯೊಬ್ಬರ ಬಗ್ಗೆನೂ ಅವ್ರನ್ನ ನೋಡಿದಾಗ ಏನು ಮಾತಾಡಬೇಕು ಅನ್ನೋದಾಗಲಿ. ಆ್ಯಂಡ್ ಅವರು ಈಸ್ ವೆರಿ ಡೌನ್ ಟು ಅರ್ತ್. ಈಸ್ ಒಂಥರ ರಾಯಲ್ ಫ್ಯಾಮಿಲಿ ಇದ್ದಂಗೆ ಅಂತ ಕೇಳಿದ್ದೀನಿ, ಅವರ ಒಂದು ಫ್ಯಾಮಿಲಿ ಪೂರ್ತಿ. ಬಟ್ ವೆರಿ ಡೌನ್ ಟು ಅರ್ತ್ ಪರ್ಸನ್. 100%. ಯಾಕಂದರೆ ನಾನು ಭಾಳ ಹತ್ತಿರದಿಂದ ಪರಮೇಶ್ವರ್ ನೋಡಿದ್ದೀನಿ. ಒಂದು ಸಲ ಏನಾದರೂ ನೋಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಭಾಳಷ್ಟು ವರ್ಷಗಳ ಕಾಲ ನೆನಪಿಟ್ಕೊತಾರೆ. ಅದಕ್ಕೆ 8 ವರ್ಷ KPCC ಅಧ್ಯಕ್ಷರಾಗಿ ಘಟಾನುಘಟಿಗಳನ್ನೆಲ್ಲ ನಿಭಾಯಿಸಿದ್ದು. ನೇರವಾಗಿ ಇನ್ನೊಂದು ಕ್ವಶನ್ ಕೇಳಿಬಿಡ್ತೀನಿ. MLA ಆಗಬೇಕು ಅಂದ್ಕೊತಿದ್ದೀರಾ, ಆದರೆ ರಾಜಕೀಯಕ್ಕೆ ಬಂದಾಗ ಭಾಳಷ್ಟು ಜನ ಒಬ್ಬರು ಫ್ರಂಟ್ ಡೋರ್ ರಾಜಕಾರಣ ಮಾಡಬೇಕು ಅಂತ ಇಷ್ಟ, ಅಂದರೆ ವಿಧಾನಸಭೆನೋ ಲೋಕಸಭೆನೋ ಇದಾಗಬೇಕು ಅಂತ. ಇನ್ನು ಕೆಲವ್ರಿಗಿರುತ್ತೆ, ಅಯ್ಯೋ ಆ ರಿಸ್ಕೇ ಬೇಡಪ್ಪ, ನಮಗೆ ಜನರ ಹತ್ರ ಹೋಗಿ ನಮಸ್ಕಾರ ಸ್ವಾಮಿ, ಓಟ್ ಹಾಕಿ ಸ್ವಾಮಿ ಅಂತ ಕೇಳೋದಕ್ಕಿಂತಲೂ MLCನೋ ರಾಜ್ಯಸಭೆನೋ ಆಗೋಣ, ಆ ಆಪರ್ಚುನಿಟಿ ನೋಡೋಣ ಅಂತ. ಈ ಎರಡರಲ್ಲಿ ಯಾವುದು ನಿಮ್ಮ ಆಯ್ಕೆ? ಸರ್, ನನಗೆ ಜನಗಳ ಹತ್ರ ಹೋಗಿ ಸರ್, ಜನ ಒಂದು ವೋಟ್ ಹಾಕೋದಿದೆಯಲ್ಲ, ಅದೊಂಥರ ಅಷ್ಟು ಜನರ ಆಶೀರ್ವಾದ ಇದ್ದಂಗೆ. ಸುಮ್ಮನೆ ಹಾಕಲ್ಲ ಅವರು, ಅಲ್ವಾ ಸರ್? ಏನೇ ಆದರೂ ಈ ಹುಡುಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ಸಿದ್ರೆ ಅಷ್ಟೇ. ಅದಕ್ಕೆ ಒಂದು ಬೆಲೆ ಕೊಡ್ಬೇಕು ನಾವು. ಜನರ ಹತ್ರ ಹೋಗಿ ಕೈ ಮುಗಿಯೋದು ಅಂತ ಕೇಳ್ತೀವಿ, ಆ ಕೈ ಮುಗಿಯೋದಕ್ಕೆ ತಕ್ಕನಾಗ ಅವ್ರ ಆಶೀರ್ವಾದ ಸಿಗುತ್ತಲ್ವಾ. ಜೊತೆಗೆ MLA ಆಗಿ ನನ್ನ ಕ್ಷೇತ್ರ ಕೆಲಸ ಮಾಡಬೇಕು, ಪ್ರತಿಯೊಬ್ಬರು ಮನೆಗೂ ಹೋಗಿ ಅವರ ಸರ್ ರಾಜಕಾರಣ ಅಂದರೆ ನನ್ನ ಪ್ರಕಾರ
ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ ತರೋಕ್ಕಾಗುವಂತಹ ಒಂದು ಅವಕಾಶ, ನಮ್ಮ ಕ್ವಾಲಿಫಿಕೇಷನ್, ನಮ್ಮ ಟ್ಯಾಲೆಂಟ್ ಎಲ್ಲ ಉಪಯೋಗಿಸ್ಕೊಂಡು. ಸೊ ಅದರಲ್ಲೂ ಐ ಥಿಂಕ್ ದ ಮೋಸ್ಟ್ ಎಫಿಷಿಯೆಂಟ್ ವಿಲ್ ಬಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ವಾ ಸರ್. ಜೊತೆಗೆ ಅವರಿಗೆ ಇರುವಂತಹ ಮರ್ಯಾದೆ, ಅವರಿಗೆ ಸಿಗುವಂತಹ ಪವರೇ ಬೇರೆ, ಜನಗಳಿಂದ ಸಿಗುವಂಥ ಪವರು. ಸೊ ಡೆಫಿನೆಟ್ಲಿ ಎಲೆಕ್ಟೆಡ್ ಪಾಲಿಟಿಕ್ಸ್.